ಇಲ್ಲಿವರೆಗೆ ಅಷ್ಟಾಂಗ ಹೃದಯದ ಒಂದು ಭಾಗದ ಬಗ್ಗೆ ವಿಷಯ ತಿಳಿಸಿದ್ದೆ. ಇನ್ನು ಮುಂದೆ ವಾಗ್ಭಟ ಋಷಿ ಶರೀರದ ಬಗ್ಗೆ ಹೇಳಿರೋ ಕೆಲವು ವಿಷಯಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮನುಷ್ಯ ಶರೀರ ಬಹಳ ಮಹತ್ವಪೂರ್ಣವಾದದ್ದು. ಈ ಜನ್ಮ ಸಾರ್ಥಕವಾಗಬೇಕು. ಈ ಮಾತನ್ನು ನಾವೆಲ್ಲರೂ ಬಹಳಷ್ಟು ಬಾರಿ ಕೇಳಿರ್ತೀವಿ. ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ನಮಗೆ ಮನುಷ್ಯನ ಜನ್ಮ ಸಿಗತ್ತೆ. ಅಲ್ಲದೆ ವಾಗ್ಭಟ ಋಷಿ ಪ್ರಕಾರ ಮನುಷ್ಯ ಮಾತ್ರ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ. ಪ್ರಾಣಿಗಳಲ್ಲಿ, ಪಶು ಪಕ್ಷಿಗಳಲ್ಲಿ, ಕೀಟಗಳಲ್ಲಿ ಮೋಕ್ಷ ಅನ್ನುವಂಥ ಪರಿಕಲ್ಪನೆ ಇಲ್ಲ. ಮನುಷ್ಯ ಯೋನಿನಲ್ಲಿ ಹುಟ್ಟಿದವರು ಮಾತ್ರ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ. ಮೋಕ್ಷದ ಬಗ್ಗೆ ವಾಗ್ಭಟ ಋಷಿ ಬಹಳ ಅದ್ಭುತವಾಗಿ ಹೇಳ್ತಾರೆ. ನಾವೆಲ್ಲರೂ ಮೋಕ್ಷದ ಬಗ್ಗೆ ಬೇರೆ ಬೇರೆ ವ್ಯಕ್ತಿಗಳು ಅಂದರೆ ಸಾಧು ಸಂತರು ಹೇಳಿರೋದನ್ನು ಕೇಳಿದ್ದೀವಿ. ಮೋಕ್ಷ ಅಂದರೆ ಹಾಗಿರುತ್ತೆ, ಮೋಕ್ಷ ಅಂದರೆ ಹೀಗೆ, ಮೋಕ್ಷ ಅಂದರೆ ಹಾಗೆ ಇತ್ಯಾದಿ. ವಾಗ್ಭಟ ಋಷಿ ಈ ಮೋಕ್ಷದ ವಿಷಯವನ್ನು ಬಹಳ ಸರಳವಾಗಿ ಸುಲಲಿತವಾಗಿ ಹೀಗೆ ಹೇಳ್ತಾರೆ. ಯಾವ ವ್ಯಕ್ತಿ ತನ್ನ ದುಃಖಗಳನ್ನು ದೂರ ಮಾಡ್ಕೊಳ್ತಾನೋ, ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ತಾನೋ, ಜೊತೆಗೆ ಬೇರೆಯವರ ದುಃಖಕ್ಕೆ ಪರಿಹಾರವನ್ನು ಕೊಡ್ತಾನೋ, ಅವನೇ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ. ದುಃಖ ಅಂದ್ರೇನು? ವಾಗ್ಭಟ್ ಋಷಿ ಪ್ರಕಾರ ಈ ದುಃಖ 3 ರೀತಿ ಇದೆ. ಒಂದು ದೈಹಿಕ ದುಃಖ, ಇದು ಶಾರೀರಿಕವಾದ ದುಃಖನೂ ಹೌದು. ಎರಡನೇದು ದೈವಿಕ ದುಃಖ, ಇದು ದೇವರು ಕೊಟ್ಟಿರೋ ದುಃಖ, ಇದು ನಮ್ಮ ಶರೀರದ್ದಲ್ಲ. ದೇವರು ನಿಮಗೆ ದುಃಖ ಕೊಡೋದು ಅಂದರೆ ಇದ್ದಕ್ಕಿದ್ದಂತೆ ನೀವು ಬಡವರಾಗೋದು, ಇದ್ದಕ್ಕಿದ್ದ ಹಾಗೆ ಏನಾದರೂ ದುರ್ಘಟನೆ ನಡೆಯೋದು, ಮನೆಗೆ ಬೆಂಕಿ ಬೀಳೋದು, ಭೂಕಂಪ ಆಗೋದು, ನಿಮ್ಮ ಮನೆಯೆಲ್ಲ ಬಿದ್ದೋಗೋದು, ಸುನಾಮಿ ಬರೋದು, ಇವೆಲ್ಲ ದೈವಿಕವಾದಂಥ ದುಃಖಗಳು. ಮೂರನೇದು ಭೌತಿಕವಾದಂಥ ದುಃಖ. ಈ ಭೌತಿಕ ದುಃಖದಲ್ಲಿ ಅತೀ ಹೆಚ್ಚಾದದ್ದು ಅಂದರೆ ಬಡತನ, ನಿರುದ್ಯೋಗ, ಹಸಿವು. ವಾಗ್ಭಟ ಋಷಿ ಪ್ರಕಾರ ಈ 3 ಅಂದರೆ ದೈಹಿಕ, ದೈವಿಕ, ಭೌತಿಕವಾದಂಥ ದುಃಖಗಳಿಂದ ಮುಕ್ತನಾಗಿ, ಜೊತೆಗೆ ಬೇರೆಯವರ ದುಃಖಗಳನ್ನೂ ಹೋಗಲಾಡಿಸಲಿಕ್ಕೆ ಹಗಲು ರಾತ್ರಿ ಎಂದೇ ಪ್ರಯತ್ನ ಪಡ್ತಾನೋ, ಅವನೇ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ. ಮುಂದೆ ವಾಗ್ಭಟ ಋಷಿ ಹೇಳ್ತಾನೆ, ನೀವು ನಿಮ್ಮ 3 ದುಃಖಗಳನ್ನು ದೂರ ಮಾಡಿಕೊಂಡ್ರಿ, ಹಾಗೆ ನೀವು ಬೇರೆಯವರ ದುಃಖ ದೂರ ಮಾಡಲಿಕ್ಕೆ ಏನೂ ಪ್ರಯತ್ನ ಪಡಲಿಲ್ಲ ಅಂದರೆ ನೀವು ಯಾವತ್ತಿಗೂ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಹಲವಾರು ಸಾಧು ಸಂತರುಗಳಿದ್ದಾರೆ. ಅವರೆಲ್ಲ ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡ್ತಾರೆ. ಅವರೇನು ತಮ್ಮ ದುಃಖಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಹಿಮಾಲಯದಲ್ಲಿ ತಪಸ್ ಮಾಡ್ತಿದ್ದಾರೆ. ಅದು ಅವರಿಗೆ ಮಾತ್ರ ಸೀಮಿತ. ಅವರು ಹಿಮಾಲಯದಿಂದ ವಾಪಸ್ ಬಂದು ಬೇರೆಯವರ ದುಃಖಕ್ಕೆ ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಪಡಲಿಲ್ಲ ಅಂದರೆ ಅವರಿಗೂ ಮೋಕ್ಷ ಸಿಗೋದಿಲ್ಲ. ವಾಗ್ಭಟ ಋಷಿ ಹೇಳ್ತಾರೆ, ಯಾರೋ ಒಬ್ಬ ಸದ್ಗೃಹಸ್ಥ ವ್ಯಕ್ತಿ ಇದ್ದಾನೆ, ಅವನು ಸಾಧು ಅಲ್ಲ, ಸನ್ಯಾಸಿ ಅಲ್ಲ, ಸಂತಾನೂ ಅಲ್ಲ. ಇವನು ತನ್ನ ದುಃಖ ದೂರ ಮಾಡಿಕೊಂಡು ಬೇರೆಯವರ ದುಃಖವನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೋ ಅವನು ತಪಸ್ ಮಾಡೋರಿಗಿಂತ ಹೆಚ್ಚು ಪ್ರಯೋಜನ ಆಗ್ತಾನೆ. ಅವನು ಗೃಹಸ್ಥ ಆದರೂ ಪರವಾಗಿಲ್ಲ. ಈ ರೀತಿ ಬೇರೆಯವರ ದುಃಖವನ್ನು ದೂರ ಮಾಡಲಿಕ್ಕೆ ಯಾವಾಗಲೂ ಗೃಹಸ್ಥನೇ ಪ್ರಯತ್ನ ಪಡೋದು. ಯಾಕಂದರೆ ಆ ದುಃಖದ ಅನುಭವ ಅವನಿಗಿರುತ್ತೆ. ವಾಗ್ಭಟ್ ಋಷಿ ಪ್ರಕಾರ ಸದ್ಗೃಹಸ್ಥ ಆಗೋದೇ ಬಹಳ ಒಳ್ಳೆಯ ಕೆಲಸ. ಅವರು ಹೇಳ್ತಾರೆ, ಈ ಸಾಧು ಸಂತರು ಅವರ ದುಃಖಗಳನ್ನು ದೂರ ಮಾಡ್ಕೊಳ್ಳೋದ್ರಲ್ಲೇ ಇರ್ತಾರೆ. ದೇವರ ಜೊತೆ ತಮ್ಮ ಬಗ್ಗೆ ಮಾತ್ರ ಹೇಳ್ಕೊತಾರೆ. ಸಮಾಜದ ಬಗ್ಗೆ ಬರೀ ಪ್ರಾರ್ಥನೆ ಮಾಡ್ತಾರೆ ಅಷ್ಟೇ, ಮುಂದೆ ಏನೂ ಮಾಡಲ್ಲ. ಅದಕ್ಕೆ ಅವರು ಹೇಳ್ತಾರೆ, ನೀವು ನಿಮ್ಮ ದುಃಖಗಳನ್ನು ದೂರ ಮಾಡಿಕೊಂಡು ಬೇರೆಯವರ ದುಃಖಕ್ಕೆ ಪರಿಹಾರವನ್ನು ಕೊಡಿ. ಅದು ಸಫಲ ಆದರೂ ಆಗಬಹುದು, ಆಗದೇನೂ ಇರಬಹುದು. ಅದು ಭಗವಂತನ ಕೈಲಿದೆ. ನೀವು ಪ್ರಯತ್ನ ಪಡಿ ಅಷ್ಟೇ, ಖಂಡಿತ ನಿಮಗೆ ಮೋಕ್ಷದ ದಾರಿ ಸಿಗತ್ತೆ. ವಾಗ್ಭಟ್ ಋಷಿ ಪ್ರಕಾರ ಬಹಳ ದೊಡ್ಡ ದುಃಖ ಅಂದರೆ ದೈಹಿಕ ದುಃಖ, ಶರೀರದ ದುಃಖ. ಎರಡನೇದು ದೈವಿಕ, ದೇವರು ಕೊಡುವಂಥ ದುಃಖ. ಮೂರನೇದು ಭೌತಿಕವಾದಂಥ ದುಃಖ. ನಾನು ನಿಮಗೆ ದೈಹಿಕ ದುಃಖದ ಬಗ್ಗೆ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶರೀರ ದುಃಖ ಹೇಗೆ ಪರಿಹರಿಸ್ಕೊಳ್ಳೋದು? ವಾಗ್ಭಟ್ ಋಷಿ ಹೇಳ್ತಾರೆ, ಶರೀರದ ದುಃಖ ದೂರ ಮಾಡ್ಕೋಬೇಕಾದ್ರೆ ಬಹಳ ಮುಖ್ಯವಾಗಿ ಈ ಶರೀರದ ದುಃಖದ ಕೆಲಸ ನಡೆಯೋದು ನಮ್ಮ ಹೊಟ್ಟೆನಲ್ಲಿ. ಶರೀರದ ಮಧ್ಯಭಾಗದಲ್ಲಿರೋ ಈ ಹೊಟ್ಟೆ ಶರೀರದ ದುಃಖವನ್ನು ದೂರ ಮಾಡೋದರಲ್ಲಿ ಬಹಳ ಬಹಳ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಇಡೀ ದೇಹವನ್ನು ನೋಡಿದ್ರೆ 90% ದುಃಖ ಶುರು ಆಗೋದೇ ಈ ಹೊಟ್ಟೆಯಿಂದ. ಇನ್ನು 10% ಬೇರೆ ಬೇರೆ ಭಾಗಗಳದ್ದು. ಕಾಲು, ಮಂಡಿ, ಸೊಂಟ, ಹೃದಯ, ಮೆದುಳು ಯಾವುದಾದ್ರೂ ಆಗಬಹುದು.
ಆ 10% ಹಾರ್ಟ್ ಅಟ್ಯಾಕ್ ಆಗಬಹುದು, 10% ಪ್ಯಾರಾಲಿಸಿಸ್ ಆಗ್ಬೋದು, ಅಥವಾ ಆ 10% ಎಪಿಲೆಪ್ಸಿ ಕೂಡ ಆಗಬಹುದು. ಮೊದಲೇ ನಾನು ನಿಮಗೆ ತಿಳಿಸಿದ್ದೆ, ನಿಮಗೆ ಬರೋ ರೋಗಗಳಲ್ಲಿ 85% ರೋಗಗಳನ್ನು ನಾವೇ ಸರಿಪಡಿಸ್ಕೋಬಹುದು. ಬರೀ ಉಳಿದಿರೋ 15% ಮಾತ್ರ ತಜ್ಞರು, ಡಾಕ್ಟರ್ಗಳು, ವೈದ್ಯರುಗಳು ಬೇಕಾಗಿರೋದು. ಈಗ ವಾಗ್ಭಟ ಋಷಿ ಹೇಳದಂಥ ಮಾತನ್ನು ಜ್ಞಾಪಿಸ್ಕೊಳ್ಳಿ. 100% ರೋಗದಲ್ಲಿ 90% ಹೊಟ್ಟೆಯಿಂದ, 10% ಹೊಟ್ಟೆಯನ್ನು ಬಿಟ್ಟು ಬೇರೆ ಕಡೆಯಿಂದ. ಶರೀರಕ್ಕೆ ಹೊಟ್ಟೆ ಅನ್ನೋದು ಬಹಳ ಪ್ರಮುಖವಾದಂಥ ಅಂಗ. ಹೀಗಾಗಿ ಹೊಟ್ಟೆಯನ್ನು ಬಹಳ ಜಾಗರೂಕವಾಗಿ ನೋಡ್ಕೋಬೇಕು. ಇದಕ್ಕಾಗಿಯೇ ಹಲವಾರು ಸೂತ್ರಗಳನ್ನು ಕೊಟ್ಟಿದ್ದಾರೆ. ಈ ಸೂತ್ರಗಳನ್ನು ಪಾಲಿಸಿದ್ದೇ ಆದರೆ ಹೊಟ್ಟೆಯಿಂದ ಬರೋ ಯಾವುದೇ ರೋಗಗಳು ಕೂಡ ನಮಗೆ ಬರೋದಿಲ್ಲ. ಜೀವನದಲ್ಲಿ ಬರೋ 90% ರೋಗಗಳಿಂದ ದೂರವಾಗಬಹುದು. ಈ 90% ರೋಗಗಳನ್ನು ಲೆಕ್ಕ ಹಾಕಿದ್ದೇ ಆದರೆ ಅವು 148. ಇವಾಗ ಹೇಳೋ ಸೂತ್ರಗಳನ್ನು ನೀವು ಪಾಲಿಸಿದ್ದೇ ಆದರೆ ಈ 148 ರೋಗಗಳಿಂದ ಬಚಾವಾಗ್ತೀರಿ. ವಾಗ್ಭಟ ಋಷಿ ಪ್ರಕಾರ ರೋಗಗಳಿಂದ ದೂರ ಆಗೋದು ಬಹಳ ಮುಖ್ಯ. ರೋಗ ಬಂದ ಮೇಲೆ ಚಿಕಿತ್ಸೆ ತಗೊಳ್ಳೋದಕ್ಕಿಂತ ರೋಗಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳೋದೇ ಬಹಳ ಮುಖ್ಯ. ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ಹಾಗೆ ನೀವು ರೋಗಗಳಿಂದ ಮುಕ್ತಿ ಪಡ್ಕೋತೀರಿ ಅಂದರೆ ಅದೇ ಬಹಳ ಮಹತ್ವಪೂರ್ಣವಾದಂಥ ವಿಷಯ. ಇವತ್ತಿನ ಸೂತ್ರಗಳೇನಿದೆ ಅವು ಜೀವನದ ಬಹಳ ಮುಖ್ಯವಾದ ಭಾಗ. ಯಾವುದೇ ಸಿದ್ಧಾಂತ ಇರಲಿ, ಅದರದ್ದು ಒಂದು ಹೈಪಾಥಿಸಿಸ್ ಭಾಗ ಇರುತ್ತೆ, ಮತ್ತೊಂದು ಫಂಕ್ಷನಲ್ ಪಾರ್ಟ್ ಅಂತ ಇರುತ್ತೆ. ಇವಾಗ ನಾನು ಫಂಕ್ಷನಲ್ ಪಾರ್ಟನ್ನು ಹೇಳ್ಕೊಂಡು ಹೋಗ್ತೀನಿ. ವಾಗ್ಭಟ್ ಋಷಿಗೆ ಅವರ 7,000 ಸೂತ್ರಗಳು ಕೂಡ ಬಹಳ ಮುಖ್ಯವಾದದ್ದು. ಆ 7,000ದಲ್ಲಿ ನಾನು ನಿಮಗೆ ಇವತ್ತಿಗೆ ಅಪ್ಲೈ ಆಗೋ ರೀತಿ ಕೆಲವು ಸೂತ್ರಗಳನ್ನು ಆಯ್ಕೆ ಮಾಡಿದ್ದೀನಿ. 3,500 ವರ್ಷದ ಹಿಂದೆ ಯಾವುದೋ ಸೂತ್ರ ತುಂಬ ಮಹತ್ವದ್ದಾಗಿರಬೇಕು, ಆದರೆ ಇವತ್ತು 2007ರಲ್ಲಿ ಅದಕ್ಕೆ ಅಷ್ಟು ಮಹತ್ವ ಇಲ್ಲದೇನೂ ಇರಬಹುದು. ವಾಗ್ಭಟ್ ಋಷಿ ಆವತ್ತು ಋಷಿ ಮುನಿಗಳ ಜೀವನ ಶೈಲಿಯ ರೀತಿ ಈ ಸೂತ್ರಗಳನ್ನು ಬರೆದಿದ್ದಾರೆ. ನಾನು ಇಂದಿನ ಜೀವನ ಶೈಲಿಗೆ ತಕ್ಕಂತೆ ಕೆಲವು ಸೂತ್ರಗಳನ್ನು ಬಹಳ ಮಹತ್ವ ಅಂತ ತಿಳ್ಕೊಂಡಿನಿ. ಅದರಲ್ಲಿ ಬಹಳ ಪ್ರಮುಖವಾದದ್ದು, ನೀವು ಏನನ್ನು ತಿಂತೀರೋ ಅದನ್ನು ಚೆನ್ನಾಗಿ ಜೀರ್ಣ ಆಗೋ ಹಾಗೆ ನೋಡ್ಕೋಬೇಕು. ವಾಗ್ಭಟ ಋಷಿ ಪ್ರಕಾರ ಆಹಾರ ಅಂಥ ಮಹತ್ವದ್ದಲ್ಲ, ಆಹಾರ ಜೀರ್ಣ ಆಗಬೇಕಾಗಿದೆಯಲ್ಲ ಅದು ಬಹಳ ಮಹತ್ವದ್ದು. ನೀವೇನು ಆಹಾರ ತಿಂದ್ರಿ ಅದೇನೋ ವಿಷಯ ಅಲ್ಲ, ನೀವು ಅದನ್ನು ಎಷ್ಟು ಜೀರ್ಣಿಸ್ಕೊಂಡ್ರಿ ಅದು ಬಹಳ ಮಹತ್ವದ್ದು. ಆಹಾರ ಜೀರ್ಣ ಆದರೆ ಅದರಿಂದ ರಸ ಉತ್ಪತ್ತಿ ಆಗುತ್ತೆ. ಆ ರಸದಿಂದ ಶರೀರದಲ್ಲಿ ಮಾಂಸ, ಮಜ್ಜೆ, ವೀರ್ಯ, ಮಲ, ಮೂತ್ರ, ರಕ್ತ, ಅಸ್ಥಿ ಇವೆಲ್ಲ ಆಗತ್ವೆ. ಇದು ಶರೀರಕ್ಕೆ ಬಹಳ ಮುಖ್ಯ. ತಿಂದಿದ್ದು ಎಷ್ಟು ಮುಖ್ಯನೋ ಜೀರ್ಣಿಸ್ಕೊಂಡದ್ದು ಕೂಡ ಅದಕ್ಕಿಂತ ಬಹಳ ಮುಖ್ಯ. ಆಹಾರ ತಿಂದಾದ್ಮೇಲೆ ಜೀರ್ಣಕ್ರಿಯೆ ನಡಿಬೇಕಾದ್ರೆ ಹಲವಾರು ಕೆಲಸಗಳು ನಡೀತವೆ. ಅದರಲ್ಲಿ ಪ್ರಮುಖವಾಗಿದ್ದೇನಪ್ಪ ಅಂದರೆ ಭೋಜನಾಂತೆ ವಿಷಂವಾರಿ, ಅಂದರೆ ಊಟ ಆದಮೇಲೆ ನೀರು ಕುಡಿಯೋದು ವಿಷ ಕುಡಿದ ಹಾಗೆ. ಏನಿದ್ರ ಅರ್ಥ? ಹೀಗಿದೆ, ನಮ್ಮ ಹೊಟ್ಟೆಯ ನಾಭಿ ಹೊಕ್ಕಳು ಏನಿದೆ ಅದಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಜಠರ ಅಂದರೆ ಬಹಳ ಪ್ರಮುಖವಾದಂಥ ಭಾಗ ಜಠರ ಇದೆ. ಇಂಗ್ಲೀಷ್ನಲ್ಲಿ ಇದನ್ನು ಎಪಿಗ್ಯಾಸ್ಟ್ರುಲಮ್ ಅಂತೀವಿ. ವಾಗ್ಭಟ್ ಋಷಿ ಪ್ರಕಾರ ಈ ಜಠರದಲ್ಲಿ ಯಾವಾಗಲೂ ಅಗ್ನಿ ಅಂದರೆ ಬೆಂಕಿ ಇರುತ್ತೆ, ಅದನ್ನೇ ಜಠರಾಗ್ನಿ ಅಂತ ಹೇಳ್ತೀವಿ. ಜಠರದಲ್ಲಿ ಯಾವಾಗಲೂ ಅಗ್ನಿ ಇರುತ್ತೆ. ಆಹಾರ ತಿಂದ ಕೂಡಲೇ ಆ ಆಹಾರ ಮೊದಲು ಜಠರಕ್ಕೆ ತಲುಪತ್ತೆ. ಅಲ್ಲಿರೋ ಅಗ್ನಿ ಆ ಆಹಾರವನ್ನು ಚೆನ್ನಾಗಿ ಪಚನ ಮಾಡುತ್ತೆ. ಇದೇ ಬಹಳ ಮುಖ್ಯವಾದಂಥ ವಿಷಯ. ಆಹಾರ ತಿಂತಾ ಇದ್ದ ಹಾಗೆ ಅಗ್ನಿ ಉರಿಯೋದಕ್ಕೆ ಶುರುವಾಗತ್ತೆ. ಸ್ವಿಚ್ ಹಾಕಿದ ಕೂಡಲೇ ಮನೆಯಲ್ಲಿ ಲೈಟ್ ಆನ್ ಆಗುತ್ತಲ್ಲ ಹಾಗೆ. ನೀವು ಮೊದಲನೇ ಒಂದು ಚೂರು ಆಹಾರವನ್ನು ಬಾಯಲ್ಲಿ ಇಟ್ರಿ ನೋಡಿ, ನಿಮ್ಮ ಬಾಯಲ್ಲಿ ಜೊಲ್ಲಿನ ಉತ್ಪತ್ತಿ ಶುರುವಾಗತ್ತೆ. ಆ ತತ್ಕ್ಷಣ ನಿಮ್ಮ ಜಠರದಲ್ಲಿ ಅಗ್ನಿ ಉರಿಯೋದಕ್ಕೆ ಶುರುವಾಗತ್ತೆ. ತಿಂತಾ ಇರೋ ಆಹಾರ ಈ ಮೂಲಕ ಜೀರ್ಣ ಆಗ್ತಾ ಇರುತ್ತೆ. ಜೀರ್ಣಕ್ರಿಯೆಯಲ್ಲಿ ಮೊದಲು ಆಹಾರ ಪೇಸ್ಟ್ ಆಗಿರೋಂಥ ರೂಪವನ್ನು ಹೊಂದುತ್ತೆ. ನಂತರ ಆ ಪೇಸ್ಟ್ ರೂಪದಿಂದ
ರಸ ಉತ್ಪತ್ತಿ ಆಗತ್ತೆ. ಆಹಾರ ತಗೋತಾ ಇದ್ದ ಹಾಗೆ ಅದನ್ನು ಪಚನ ಮಾಡಲಿಕ್ಕೆ ಜಠರಾಗ್ನಿ ಕೆಲಸ ಮಾಡ್ತಾ ಇದೆ. ಊಟ ಆಗ್ತಾ ಇದ್ದ ಹಾಗೆ ನೀವು ಘಟಘಟ ಅಂತ ನೀರು ಕುಡಿಲಿಕ್ಕೆ ಶುರು ಮಾಡಿದರೆ ಏನಾಗತ್ತೆ ಹೇಳಿ? ಉರಿತಾ ಇರೋ ಬೆಂಕಿ ಆರು ಹೋಗುತ್ತೆ. ಅಡುಗೆ ಮಾಡ್ತಿರೋ ಒಲೆ ಉರಿತಾ ಇದೆ, ಉರಿತಾ ಇರೋ ಒಲೆಗೆ ನೀರು ಹಾಕಿದ್ರೆ ಅದು ಆರು ಹೋಗದೆ ಇನ್ನೇನಾಗತ್ತೆ? ಅಗ್ನಿ ಮತ್ತು ನೀರು ಒಬ್ರಿಗೊಬ್ರು ಹೊಂದ್ಕೊಳ್ಳಲ್ಲ, ಅವರಿಬ್ಬರು ಶತ್ರುಗಳಿದ್ದ ಹಾಗೆ. ಊಟ ಆಗ್ತಾ ಇದ್ದ ಹಾಗೆ 1-2 ಲೋಟ ನೀರು ಕುಡಿದ್ರಿ, ಕೆಲವರು ಚೊಂಬಿನಲ್ಲೇ ಕುಡಿತಾರೆ, ಕೆಲವರು ಊಟಕ್ಕಿಂತ ಜಾಸ್ತಿ ನೀರೇ ಕುಡಿತಾರೆ. ಈ ನೀರು ನಿಮ್ಮ ಜಠರಾಗ್ನಿಯನ್ನು ಆರಿಸತ್ತೆ. ಜಠರಾಗ್ನಿ ಆರು ಹೋದರೆ ತಿಂದಂಥ ಆಹಾರ ಪಚನ ಆಗೋದಿಲ್ಲ, ಅದು ಕೊಳಿಲಿಕ್ಕೆ ಶುರುವಾಗತ್ತೆ. ನಿಮ್ಮ ಹೊಟ್ಟೆನಲ್ಲಿ ಆಹಾರ ಕೊಳಿಲಿಕ್ಕೆ ಶುರುವಾದರೆ ಮೊದಲನೇದಾಗಿ ಗ್ಯಾಸ್ ಪ್ರಾಬ್ಲಮ್ ಶುರುವಾಗತ್ತೆ. ಈ ಗ್ಯಾಸ್ ನಿಮ್ಮ ಜೀವನನ ಕುಟ್ಟಿಸ್ಬಿಡತ್ತೆ. ಜ್ಞಾಪಕ ಇರಲಿ, ಕುಟ್ಟಿಸ್ಬಿಡತ್ತೆ. ಈ ಗ್ಯಾಸ್ ಪ್ರಾಬ್ಲಮ್ ಜಾಸ್ತಿ ಆದರೆ ಸೊಂಟದಲ್ಲಿ ನೋವು, ಕತ್ತಲ್ಲಿ ನೋವು, ಹೊಟ್ಟೆನಲ್ಲಿ ನೋವು ಶುರುವಾಗತ್ತೆ. ಇನ್ನೂ ಹೆಚ್ಚಾದರೆ ಶರೀರದಲ್ಲಿ ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲೆಲ್ಲ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಗ್ಯಾಸ್ ಎಲ್ಲ ಕಡೆ ಓಡಾಡ್ಲಿಕ್ಕೆ ಶುರು ಮಾಡಿದರೆ ತಲೆ ಸುತ್ತೋದು ಶುರುವಾಗತ್ತೆ, ತಲೆನೋವು, ಹೊಟ್ಟೆ ನೋವು ಶುರುವಾಗತ್ತೆ, ಹೃದಯದ ಜಾಗದಲ್ಲೂ ನೋವು ಶುರುವಾಗತ್ತೆ. ಹಾರ್ಟ್ ಅಟ್ಯಾಕ್ ಆಯ್ತೇನೋ ಅನ್ನೋವಷ್ಟು ನೋವಿರುತ್ತೆ. ಇದು ಕೇವಲ ಈ ವಾಯುವಿಂದ ಬರುವಂಥ ನೋವು. ಆಹಾರ ಕೊಳೆಯೋದ್ರಿಂದ ಇಷ್ಟೆಲ್ಲ ತೊಂದರೆಗಳಾಗತ್ತೆ. ವಾಗ್ಭಟ ಋಷಿ ಪ್ರಕಾರ ಜಠರದಲ್ಲಿ ಅಗ್ನಿ ಆರು ಹೋಗೋದ್ರಿಂದ 103 ರೋಗಗಳು ಉತ್ಪತ್ತಿಯಾಗ್ತವೆ. 103. ಮೊದಲನೇ ರೋಗ ಅಸಿಡಿಟಿ, ಹೈಪರ್ ಅಸಿಡಿಟಿ. ಹಾಗೆ ನೀರು ಕುಡಿಯೋದು ಮುಂದುವರೆದ್ರೆ ಅಲ್ಸರು, ಪೆಪ್ಟಿಕ್ ಅಲ್ಸರ್. ಹಾಗೆ ಇನ್ನೂ ನೀರು ಕುಡಿಯೋದು ಮುಂದುವರೆದ್ರೆ ಮೂಲವ್ಯಾಧಿ, ಭಗಂತರ, ಪೈಲ್ಸು ಇದೆಲ್ಲ ಆಗಿ ಕೊನೆಯಲ್ಲಿ ಕ್ಯಾನ್ಸರ್. ಅಷ್ಟೇ. ಅಂದರೆ ಅಸಿಡಿಟಿಯಿಂದ ಶುರುವಾಗಿ ಕ್ಯಾನ್ಸರ್ವರೆಗೆ ನಿಮ್ಮ ಯಾತ್ರೆ ನಡೆಯುತ್ತೆ. ಅದರ ಜೊತೆ ಯಾವಾಗ ಆಹಾರ ಕೆಡುತ್ತೋ ಆವಾಗ ಕೊಲೆಸ್ಟ್ರಾಲ್ ಅಂಶ ದೇಹದಲ್ಲಿ ಜಾಸ್ತಿ ಆಗತ್ತೆ. ಕೊಳತೋಗಿರೋ ಆಹಾರದ ಬೈ ಪ್ರಾಡಕ್ಟ್ ಈ ಕೊಲೆಸ್ಟ್ರಾಲ್. ಆಹಾರ ಚೆನ್ನಾಗಿ ಪಚನ ಆದರೆ ಕೊಲೆಸ್ಟ್ರಾಲ್ ಯಾವಾಗಲೂ 0 ಇರುತ್ತೆ. ನಮ್ಮ ಶರೀರದಲ್ಲಿ 2 ರೀತಿ ಕೊಲೆಸ್ಟ್ರಾಲ್ ಇದೆ. ಒಂದು ಒಳ್ಳೆ ಕೊಲೆಸ್ಟ್ರಾಲ್, ಇನ್ನೊಂದು ಕೆಟ್ಟ ಕೊಲೆಸ್ಟ್ರಾಲ್. ಒಳ್ಳೆ ಕೊಲೆಸ್ಟ್ರಾಲ್ ಅಂದರೆ HDL ಅಂದರೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್. ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ LDL ಮತ್ತು VLDL ಅಂದರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಮತ್ತು ವೆರಿ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್. ವಾಗ್ಭಟ ಋಷಿ ಹೇಳ್ತಾರೆ, ಈ ಕೆಟ್ಟ ಕೊಲೆಸ್ಟ್ರಾಲ್ ಏನಿದೆ ಅದು ಆಹಾರ ಜಠರದಲ್ಲಿ ಕೊಳೀಲಿಕ್ಕೆ ಶುರುವಾದರೆ ಆವಾಗ ರಕ್ತದ ಜೊತೆ ಬರಲಿಕ್ಕೆ ಶುರುವಾಗತ್ತೆ. ಅಂದರೆ ಕೊಲೆಸ್ಟ್ರಾಲ್ ಯಾರಿಗೆ ಜಾಸ್ತಿ ಇದೆ ಅವರ ಆಹಾರ ಜೀರ್ಣ ಆಗ್ತಾ ಇಲ್ಲ, ಅವರ ಆಹಾರ ಕೊಳಿತಾ ಇದೆ ಅಂತ ಅರ್ಥ. ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಹಾರ್ಟ್ ಅಟ್ಯಾಕ್ ಖಂಡಿತ ಆಗತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಜಾಯಿಂಟ್ ಪೈನ್ ಶುರು ಆಗುತ್ತೆ. ಓಡಾಡೋದೇ ನಿಮಗೆ ಕಷ್ಟ, 10 ಹೆಜ್ಜೆ ಇಡೋದು ಅವರಿಗೆ ನರಕ, ಅಷ್ಟು ಕಷ್ಟ ಆಗಿಬಿಡತ್ತೆ. ಒಂದು ಸಣ್ಣ ಅಜಾಗರೂಕತೆಯಿಂದ ನೋಡಿ 103 ರೋಗಗಳು ಬರೋದಾದರೆ ಆ ಸಣ್ಣ ತಪ್ಪನ್ನು ನೀವೆಲ್ಲ ಯಾಕೆ ಮಾಡಬೇಕು ಅಂತ ಯೋಚನೆ ಮಾಡಿ. ಹೀಗಾಗಿ ಊಟ ಆಗ್ತಾ ಇದ್ದ ಹಾಗೆ ನೀರು ಖಂಡಿತ ಕುಡಿಬಾರ್ದು. ಹಾಗಾದರೆ ನೀರನ್ನು ಯಾವಾಗ ಕುಡಿಬೇಕು? ವಾಗ್ಭಟ ಋಷಿ ಪ್ರಕಾರ ಊಟ ಮಾಡದ ಮೇಲೆ, ಅಂದರೆ ಆಹಾರ ಸೇವನೆ ಮಾಡದ 1.5 ಗಂಟೆ ನಂತರ ನೀರನ್ನು ಕುಡಿಬಹುದು. ಏನಪ್ಪ ಈ 1.5 ಗಂಟೆ ಲೆಕ್ಕಾಚಾರ ಅಂದರೆ, ವಾಗ್ಭಟ ಋಷಿ ಹೇಳ್ತಾರೆ, ನೀವೇನು ನಿಮಗೆ ಬೇಕಾಗಿರುವಂಥ ಆಹಾರವನ್ನು ತಿಂದ್ರಿ ಅದು 1.5 ಗಂಟೆವರೆಗೆ ಅಗ್ನಿಯ ಪ್ರಭಾವದಲ್ಲಿ ಜಠರಾಗ್ನಿಯಲ್ಲಿ ಇರುತ್ತೆ. ಪ್ರಾಣಿಗಳಿಗೂ ಹಾಗೇನೆ. ಯಾವುದೇ ಪ್ರಾಣಿ ಆಹಾರ ತಿಂದರೆ 4 ಗಂಟೆಯವರೆಗೆ ಅಲ್ಲಿ ಜಠರಾಗ್ನಿಯ ಪ್ರಭಾವ ಇರುತ್ತೆ. ಮನುಷ್ಯ ಶರೀರಕ್ಕೆ 1.5 ಗಂಟೆ. ಜನ ಉತ್ತರ ಭಾರತದಲ್ಲಿರ್ತಾರೆ, ದಕ್ಷಿಣ ಭಾರತದಲ್ಲಿರ್ತಾರೆ, ಪೂರ್ವ ಭಾರತದಲ್ಲಿದ್ದಾರೆ, ಪಶ್ಚಿಮ ಭಾರತದಲ್ಲೂ ಇದ್ದಾರೆ. ಉತ್ತರಾಂಚಲ್ನಲ್ಲಿರೋ ವ್ಯಕ್ತಿ ಊಟ ಮಾಡಿದ ಮೇಲೆ 2 ರಿಂದ 2.5 ಗಂಟೆ ಜಠರದಲ್ಲಿ ಅಗ್ನಿ ಇರುತ್ತೆ. ಅದೇ ದಕ್ಷಿಣದವರಿಗೆ 1 ರಿಂದ 1.5 ಗಂಟೆ ಇರುತ್ತೆ.
ಎಲ್ಲಿವರೆಗೆ ಜಠರದಲ್ಲಿ ಅಗ್ನಿಯ ಪ್ರಭಾವ ಇರುತ್ತೋ ಅಲ್ಲಿವರೆಗೂ ದಯವಿಟ್ಟು ನೀರನ್ನು ಮಾತ್ರ ಕುಡಿಬೇಡಿ. ಆಹಾರದ ಸೇವನೆ ಆಗ್ತಾ ಇದ್ದ ಹಾಗೆ ನೀರು ಕುಡಿದ್ರೆ ಆಹಾರ ಕೆಡತ್ತೆ. ಆಹಾರ ಕೆಟ್ಟರೆ ನಿಮಗೆ 103 ರೋಗ ಖಂಡಿತ ಬರುತ್ತೆ. ಅದಕ್ಕೆ ಹೇಳಿದ್ದು ಊಟದ ನಂತರ 1.5 ಗಂಟೆಯ ನಂತರ ನೀರನ್ನು ಕುಡೀರಿ. ಈಗ ನಿಮಗೆ ಇನ್ನೊಂದು ಡೌಟ್ ಬಂತು, ಊಟ ಮಾಡ್ತಾ ಇರೋವಾಗ ನೀರು ಕುಡಿಬೇಕೋ ಬೇಡವೋ, ಊಟಕ್ಕೆ ಮೊದಲೇ ನೀರು ಕುಡಿಬೇಕೋ ಬೇಡವೋ? ಊಟಕ್ಕೆ ಮೊದಲೇ ಕುಡಿಬೇಕಾದ್ರೆ 40 ನಿಮಿಷ ಮೊದಲೇ ಕುಡಿಬೇಕು. ನೀವು 10 ಗಂಟೆಗೆ ಊಟ ಮಾಡಬೇಕಾದ್ರೆ 9ರಿಂದ 9:20 ನೀವೆಷ್ಟು ಬೇಕಾದರೂ ನೀರು ಕುಡಿಬಹುದು. 9ರಿಂದ 9:20 ಊಟದ ಮಧ್ಯ ನೀರು ಕುಡಿಬೇಕಾದ್ರೆ ಇದಕ್ಕೆ ವಾಗ್ಭಟ ಋಷಿ ಏನು ಹೇಳ್ತಾರೆ ಅಂದರೆ, ಊಟದಲ್ಲಿ 2 ರೀತಿ ಪದಾರ್ಥ ಇದೆ, ಒಂದು ಗೋಧಿ, ಇನ್ನೊಂದು ಅನ್ನ. ಈ ಸೂತ್ರ 2 ರೀತಿಯಾದಂಥ ಪದಾರ್ಥ ತಿನ್ನೋರಿಗೆ ಮಾತ್ರ, 2 ರೀತಿ ಪದಾರ್ಥ ತಿನ್ನೋರಿಗೆ ಜ್ಞಾಪಕ ಇರಲಿ. ಮೊದಲು ಚಪಾತಿ ಅಥವಾ ರೊಟ್ಟಿ ತಿಂದಾಯಿತು, ಆಮೇಲೆ ಅನ್ನ ತಿನ್ನಬೇಕು. ಇವೆರಡರ ಮಧ್ಯ ಇದೆಯಲ್ಲ, ಅಂದರೆ ಒಂದು ತಿಂದಾಯಿತು ಇನ್ನೊಂದನ್ನು ತಿನ್ಲಿಕ್ಕೆ ಶುರು ಮಾಡಬೇಕು, ಆ ಜಾಗದಲ್ಲಿ ನೀರು ಕುಡಿಬಹುದು. ಎಷ್ಟು ನೀರು ಕುಡಿಬಹುದಪ್ಪ ಅಂದರೆ, ಒಂದು ಪದಾರ್ಥ ತಿಂದಾಯಿತು, ಎರಡನೇದು ತಿನ್ನಬೇಕು, ಈ ಜಾಗದಲ್ಲಿ ಕೇವಲ 2ರಿಂದ 3 ಗುಟುಕು ನೀರು ಕುಡಿಬಹುದು. ಅದು ನಿಧಾನವಾಗಿ. 2 ಪದಾರ್ಥ ಅನ್ನ ತಿಂದಾಯಿತು ಅಂದರೆ ಆವಾಗ ನೀರು ಕುಡಿಯೋ ಹಾಗಿಲ್ಲ. ಊಟ ಮಾಡಿ ಮುಗಿಸಿ ಅಷ್ಟೆ. ಊಟ ಮಾಡಾದ ಮೇಲೆ ಬಾಯಿ ಸ್ವಚ್ಛ ಮಾಡಿಕೊಳ್ಳಿಕ್ಕೆ 2ರಿಂದ 3 ಗುಟುಕು ನೀರು ಕುಡಿಬಹುದು ಅಷ್ಟೆ. ಈ ನೀರು ಕುಡಿಯೋದಕ್ಕಲ್ಲ, ಬಾಯಿಯನ್ನು ಸ್ವಚ್ಛಪಡಿಸಲಿಕ್ಕೆ. ಹಾಗಾದರೆ ಊಟ ಆದಮೇಲೆ ನೀರು ಕುಡಿಬಾರ್ದು. ಇನ್ನೇನು ಕುಡಿಬಹುದು? 1.5 ಗಂಟೆ ಅಂತೂ ನೀರು ಕುಡಿಯೋ ಹಾಗಿಲ್ಲ. ಹಾಗಾದರೆ ಇನ್ನೇನು ಕುಡಿಬಹುದು ಅನ್ನೋವಂಥ ಪ್ರಶ್ನೆ ಬರುತ್ತೆ. ವಾಗ್ಭಟ ಋಷಿ 3 ಪದಾರ್ಥದ ಬಗ್ಗೆ ಹೇಳ್ತಾರೆ. ಊಟ ಆದ ಕೂಡಲೇ ಮಜ್ಜಿಗೆ ಕುಡಿಬಹುದು. ಬೆಣ್ಣೆ ತೆಗೆದು ಉಳಿದಿರೋವಂಥ ಮಜ್ಜಿಗೆನ ಕುಡಿಬಹುದು, ಬೇರೆದಲ್ಲ. ಲಸ್ಸಿ ಕುಡಿಬಾರ್ದು, ಮಜ್ಜಿಗೆ ಮಾತ್ರ ಕುಡಿಬಹುದು. 2ನೇ ಪದಾರ್ಥ ಊಟ ಆದಮೇಲೆ ಕುಡಿಲಿಕ್ಕೆ ಹಾಲು. 3ನೇ ಪದಾರ್ಥ ಹಣ್ಣಿನ ರಸ. ಅದು ಯಾವುದೇ ಹಣ್ಣಿನ ರಸ ಆಗಬಹುದು, ಆದರೆ ಆ ಹಣ್ಣಿನ ರಸ ಆಯಾ ಕಾಲಕ್ಕೆ ತಕ್ಕಂತೆ, ಅಂದರೆ ಯಾವ ಕಾಲದಲ್ಲಿ ಯಾವ ಹಣ್ಣು ಸಿಕ್ಕತ್ತೋ ಅದು ಮಾತ್ರ. ಮೋಸಂಬಿ ಆದರೆ ಮೋಸಂಬಿ ರಸ, ಮಾವಿನ ಹಣ್ಣಾದರೆ ಮಾವಿನ ಹಣ್ಣಿನ ರಸ. ಅಂದರೆ ಆಯಾ ಕಾಲದಲ್ಲಿ ಪ್ರಾಕೃತಿಕವಾಗಿ ಯಾವ್ಯಾವ ಹಣ್ಣು ಸಿಗತ್ತೆ ಅದನ್ನು ಮಾತ್ರ ಕುಡಿಬಹುದು. ವಾಗ್ಭಟ ಋಷಿ ಪ್ರಕಾರ ಪ್ರಕೃತಿ ಯಾವ ಕಾಲದಲ್ಲಿ ಯಾವ ಹಣ್ಣನ್ನು ಕೊಡುತ್ತೋ ಅದರ ರಸ ಮಾತ್ರ. ಕೋಲ್ಡ್ ಸ್ಟೋರೇಜ್ನಲ್ಲಿ ಇದ್ದಂಥ ಹಣ್ಣು ತಂದು ರಸ ತೆಗೆದು ಕುಡಿದ್ರೆ ಆ ರಸ ನಿಮ್ಮನ್ನು ಹಾಳು ಮಾಡುತ್ತೆ, ನಿಮ್ಮ ಆರೋಗ್ಯ ಎಕ್ಕುಟ್ಟು ಹೋಗುತ್ತೆ ಅಷ್ಟೆ. ಅವರು ಹೇಳ್ತಾರೆ, ದೇವರು ಮತ್ತು ಪ್ರಕೃತಿ ನಮ್ಮ ದೇಹಕ್ಕೆ ಯಾವಾಗ ಏನು ಬೇಕು ಅದನ್ನು ಮೊದಲೇ ನಿರ್ಧಾರ ಮಾಡಾಗಿದೆ. ಈಗ ಟೊಮೆಟೊ ಕಾಲ ಇದ್ದರೆ ಹೊಟ್ಟೆ ತುಂಬ ಟೊಮೆಟೊ ರಸ ಕುಡೀರಿ. ಯಾವ್ಯಾವಾಗ ಏನೇನು ಸಿಗತ್ತೋ ಅದರ ರಸ ಖಂಡಿತ ನೀವು ಕುಡಿಬಹುದು. ಈ ವಿಷಯದ ಬಗ್ಗೆ ವಾಗ್ಭಟ ಮಹರ್ಷಿ ಬಹಳ ಮುಖ್ಯವಾದ ಒಂದು ಸೂತ್ರ ಹೇಳ್ತಾರೆ. ಮಜ್ಜಿಗೆ ಯಾವಾಗ ಕುಡಿಬೇಕು, ಹಾಲು ಯಾವಾಗ ಕುಡಿಬೇಕು, ಹಣ್ಣಿನ ರಸ ಯಾವಾಗ ಕುಡಿಬೇಕು ಅನ್ನೋದ್ರ ಬಗ್ಗೆ. ಸಾಮಾನ್ಯ ಮನುಷ್ಯರಿಗೆ ಬೆಳಗ್ಗೆ ತಿಂಡಿ ತಿಂದ ಮೇಲೆ ಹಣ್ಣಿನ ರಸ ಕುಡಿಬಹುದು, ಮಧ್ಯಾಹ್ನ ಊಟ ಆದಮೇಲೆ ಮಜ್ಜಿಗೆ ಕುಡಿಬಹುದು, ರಾತ್ರಿ ಊಟ ಆದಮೇಲೆ ಹಾಲು ಕುಡಿಬಹುದು. ಒಂದು ಎಚ್ಚರಿಕೆ ಕೂಡ ಈ ವಿಷಯದಲ್ಲಿ ವಾಗ್ಭಟ ಮಹರ್ಷಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಇವುಗಳ ಸಮಯವನ್ನು ಬದಲಾಯಿಸಬೇಡಿ. ಅಂದರೆ ಬೆಳಗ್ಗೆ ತಿಂಡಿ ಆದಮೇಲೆ ಹಾಲು ಕುಡಿಯೋದಾಗಲಿ, ರಾತ್ರಿ ಊಟ ಆದಮೇಲೆ ಹಣ್ಣಿನ ರಸ ಕುಡಿಯೋದಾಗಲಿ, ಈ ರೀತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಯಾಕೆ ಅಂದರೆ ಅದರ ವಿವರಣೆ ಬಹಳ ಮಹತ್ವಪೂರ್ಣವಾಗಿ ನೀಡ್ತಾರೆ. ನಮ್ಮ ಹೊಟ್ಟೆನಲ್ಲಿ ಮಜ್ಜಿಗೆನಲ್ಲಿರೋ ಆಹಾರ ಪದಾರ್ಥಗಳನ್ನು ಕರಗಿಸುವಂಥ ಎನ್ಸೈಮ್ಸ್ ಏನಿದೆ ಅದು ಮಧ್ಯಾಹ್ನದ ಹೊತ್ತು ಉತ್ಪತ್ತಿಯಾಗುತ್ತೆ. ಹಾಗೆ ಹಾಲು ಜೀರ್ಣ ಆಗಲಿಕ್ಕೆ ಬೇಕಾದಂಥ ಎನ್ಸೈಮ್ಸ್ಗಳು ಜಠರದಲ್ಲಿ ರಾತ್ರಿ ಹೊತ್ತು ಉತ್ಪತ್ತಿಯಾಗತ್ತೆ. ಹಾಗೆ ಹಣ್ಣಿನ ರಸ ಜೀರ್ಣ ಆಗಲಿಕ್ಕೆ ಬೇಕಾದಂಥ ಎನ್ಸೈಮ್ಸ್ಗಳು ಬೆಳಗ್ಗೆ ಉತ್ಪತ್ತಿಯಾಗತ್ತೆ. ಅದಕ್ಕೆ ಈ ನಿಯಮ ಹೇಳಿದ್ದು. ಬೆಳಗ್ಗೆ ತಿಂಡಿ ತಿಂದ ಮೇಲೆ ಹಣ್ಣಿನ ರಸ, ಮಧ್ಯಾಹ್ನ ಊಟ ಆದಮೇಲೆ ಮಜ್ಜಿಗೆ, ರಾತ್ರಿ ಊಟ ಆದಮೇಲೆ ಹಾಲನ್ನು ಖಂಡಿತ ಕುಡಿಬಹುದು. ದೊಡ್ಡವರು, ಮಕ್ಕಳು, ಮನೆಯಲ್ಲಿರುವಂಥ ಎಲ್ಲರಿಗೂ ಇದೇ ನಿಯಮ.
ನೀವು ಹೇಳ್ತೀರಾ ನಮ್ಮ ಮಕ್ಕಳು ಹಾಲು ಕುಡಿದು ಸ್ಕೂಲ್ಗೆ ಹೋಗ್ತವೆ. ಅದನ್ನು ಬದಲಾಯಿಸಿ ಹಣ್ಣಿನ ರಸ ಕುಡಿಸಿ ಕಳಿಸಿ. ಅಯ್ಯೋ ಅವ್ರು ಕುಡಿಯಲ್ವಲ್ಲ ಅಂದರೆ ಮಕ್ಕಳಿಗೆ ನೀವು ಯಾವ ರೀತಿ ಕಲಿಸ್ತೀರಾ ಅವ್ರು ಹಾಗೆ ಕಲಿತಾರೆ. ಮಕ್ಕಳಿಗೆ ಏನೂ ಗೊತ್ತಿರಲ್ಲ, ನೀವೇನು ಹೇಳ್ಕೊಡ್ತೀರೋ ಅದನ್ನೇ ಅವರು ಕಲಿಯೋದು ಅಷ್ಟೇ. ಇಲ್ಲಿವರೆಗೂ ಹಾಲು ಕುಡಿಸ್ತಾ ಇದ್ರಿ, ಇವತ್ತು ನಿಮ್ಮ ಮಗು ಹತ್ರ ನೀವೇ ಕ್ಷಮೆ ಕೇಳಿ, ನಮ್ಮಿಂದ ತಪ್ಪಾಗಿದೆ, ಹೀಗೆ ಮಾಡಬಾರ್ದು, ಇನ್ನು ಮುಂದೆ ಹಣ್ಣಿನ ರಸವನ್ನು ಕುಡಿದು ಹೋಗು ಕಂದ ಅಂತ ಹೇಳಿ. ಜ್ಯೂಸ್ನೇ ಯಾಕೆ ಕುಡಿಬೇಕು ಅಂತ ಹೇಳಿ. ಅಕಸ್ಮಾತ್ ಆ ಮಗುಗೆ ಈ ವಿಷಯ ಅರ್ಥ ಆದರೆ ಅದೇ ಅಭ್ಯಾಸ ಒಂದು ಜೀವನ ಪೂರ್ತಿ ಉಳ್ಕೊಳ್ಳುತ್ತೆ ಅಷ್ಟೇ. ಮಕ್ಕಳಿಗೆ ಹೇಳಿ, ಇವತ್ತಿಂದ ಬೆಳಗ್ಗೆ ತಿಂಡಿ ತಿಂದ ಮೇಲೆ ಹಣ್ಣಿನ ರಸ, ಮಧ್ಯಾಹ್ನ ಊಟ ಆದಮೇಲೆ ಮಜ್ಜಿಗೆ, ರಾತ್ರಿ ಊಟ ಆದಮೇಲೆ ಹಾಲು ಕುಡಿಬೇಕು ಕಂದ ಅಂತ ಹೇಳಿ.